ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಎಜೆ ಸದಾಶಿವ ಆಯೋಗದ ವರದಿಯ ಶಿಫಾರಸು ಪರಿಗಣಿಸುವಂತೆ ಆಗ್ರಹ. ವಿಳಂಬ ಮಾಡದೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಶಿಫಾರಸು ಪರಿಗಣಿಸಬೇಕು. ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ 7% ಮೀಸಲಾತಿಯನ್ನ ಕೊಡಬೇಕು ಎಂದು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಆದ ರಾಮಮೂರ್ತಿ ನೇರಳಘಟ್ಟ ಸರ್ಕಾರವನ್ನ ಆಗ್ರಹಿಸಿದರು. ದೇವನಹಳ್ಳಿಯ ಬೀರಸಂದ್ರ ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಒಳ ಮೀಸಲಾತಿಯನ್ನ ವಿಳಂಬ ಮಾಡದೆ ಜಾರಿ ಮಾಡುವಂತೆ ಒತ್ತಾಯಿಸಿದ್ರು. ಇದೇ ವೇಳೆ ಮಾತನಾಡಿದ ರಾಮಮೂರ್ತಿ ನೇರಳಘಟ್ಟ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ದತ್ತಾಂಶವನ್ನ ಪರಿಗಣಿಸಿ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಸಚಿವ ಸಂಪುಟದ ನಿರ್ಣಯದಂತೆ ಒಳ ಮೀಸಲಾತಿ ಜಾರಿಯಾಗುವ ತನಕ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯನ್ನ ತಡೆಹಿಡಿಯಬೇಕು. 49 ಅಲೆಮಾರಿಯನ್ನ ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ 1ಕ್ಕಿಂತ ಹೆಚ್ಚು ಮೀಸಲಾತಿಯನ್ನ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ ಸಿಎಸ್ಪಿ ಮತ್ತು ಟಿಎಸ್ಪಿ ಆಧಾರದ ಮೇಲೆ ಪ್ರತ್ಯೇಕ ಅನುದಾನದಲ್ಲಿ ಮಾದಿಗ, ಸಮಗಾರ, ಡೋಹರ, ಮಚ್ಚಗಾರ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕ ಅನುದಾನ ಮೀಸಲಿಡಬೇಕು ಅಂತ ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, ಶಿವರಾಜ್ ನೇಸರ್, ದೊಡ್ಡಬಳ್ಳಾಪುರ. ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 7 ಜನ ನ್ಯಾಯಪೀಠ ಇವತ್ತು ಜಡ್ಜ್ಮೆಂಟ್ ಆಗಿದೆ. ಆ ಜಡ್ಜ್ಮೆಂಟ್ ಪ್ರಕಾರ ಎಲ್ಲ ದೇಶಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಹಿಂದು ಮುಂದೆ ತುಳಿತಾ ಇದ್ದಾರೆ. ನಾವು ಆದಷ್ಟು ಮನವಿ ಪತ್ರಗಳು ಕೊಟ್ಟಿದ್ದೀವಿ, ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ದಿನಕ್ಕೊಂದು ನೆಪ ಹೇಳ್ತಾ ಇವರು ದಿಕ್ ತಪ್ಪಿಸ್ತಾವ್ರು ನಮ್ಮನ್ನ. ಹಾಗಾಗಿ ಇವರೇನೋ ಒಳ ಮೀಸಲಾತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ನಾವೆಲ್ಲ ಸಂಘಟನೆಗಳು, ಎಲ್ಲ ದಲಿತ ಮುಖಂಡ ಸಂಘಟನೆಗಳು ಒಟ್ಟು ಸೇರಿ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ, ದೊಡ್ಡ ರ್ಯಾಲಿ ಮಾಡ್ತಾ ಇದೀವಿ. ಇದೇನೋ ನಾವು ಒಳ ಮೀಸಲಾತಿ ಫೆಬ್ರವರಿ ಒಳಗಡೆ ಮಾಡಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೂಲೆಗಳೆಲ್ಲ ತಗೊಂಬಂದು ಇವತ್ತು ಬಹುಸಂಖ್ಯಾತದಲ್ಲಿ ನಾವು ದೊಡ್ಡ ರ್ಯಾಲಿ ಹಮ್ಮಿಕೊಂತೀವಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ರಾಮಮೂರ್ತಿ ನೇರಳಘಟ್ಟ.